ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು 20th ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ನೈಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಐ ಆಮ್ ಸೋ ಎಕ್ಸೈಟೆಡ್. ಟುಮಾರೋ ಇಸ್ ಮೈ ಬರ್ಡೇ. ಸೊ ನನ್ನ ಬರ್ಡೇ ವ್ಲಾಗ್ ಪೋಸ್ಟ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಾಗುತ್ತೆ ಏನೋ ಕತೆ ಏನೂ ಐಡಿಯಾ ಇಲ್ಲ. ಸೊ ಬನ್ನಿ, ವ್ಲಾಗ್ ಫುಲ್ ನೋಡಿ ಎಂಜಾಯ್ ಮಾಡಿ. ಎಲ್ಲರೂ ನನಗೆ ವಿಶ್ ಮಾಡೋದನ್ನು ಮರಿಬೇಡಿ. Happy birthday to you. Happy birthday. Happy birthday. ಯಾರೆಲ್ಲ ನಂಗೆ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ನನಗೆ ಬರ್ತಾರೆ, ಬೈರಿಂದ ಬರ್ತಾರೆ. ಎಲ್ಲರೂ ಹಂಗೆ ತಿನ್ಸ್ತಾ ಇದ್ದೀರಲ್ಲ. ಯಾರು ಬರ್ತಾರೆ? ವಿಶ್ ಮಾಡಿಲ್ಲ ಅವನು. ಬಾ ಬಾ ಒಂದು ಬಾ ಓಕೆ ಬೈ. ನಿಮಿಷ ಮಾಡಿ ಬೈ. ಕ್ಯಾಮರಾ ನೋಡಿ ಬಾ ಚಿನ್ನಿ. ಬೈ ಬೈ. ಅಲ್ಲೋ ಬನ್ನಿ. ನೀ ಬಾ ಅಂತ ಬರೋದು. ಬೈ ಸಿಟ್ ಮಾಡ್ಕೊಡ್ತೀನಿ. ಸಿಟ್ ಮಾಡು. ಕ್ಯಾಮರಾ ನೋಡಿ. ಇನ್ನೊಂದು ಅಮ್ಮ ಸಾಕು. ಓಕೆ, ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್, ಬೈ. ಹ್ಯಾಪಿ ಬರ್ತ್ಡೇ ನೋ ಬೈರಮ್ಮ. ಹ್ಯಾಪಿ ಬರ್ತ್ಡೇ ಅವಳಿಗೆ. ಮುತ್ತ ಕೊಟ್ಬಿಡು, ಮುತ್ತ ಕೊಟ್ಬಿಡಮ್ಮ. ಕೂತ್ಕೊಂಡೆ ಬಿಟ್ಟ. ಇದೊಳ್ಳೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಾ. ಅವಳು ಯಾವಾಗಲೂ ಹೇಳ್ತಾ ಇದ್ಲು, ಎಲ್ಲೂ ಆಚೆ ಕರ್ಕೊಂಡೋಗಲ್ಲ ನೀನು, ನನಗೆ ಟೈಮೇ ಕೊಡಲ್ಲ ಅಂತ. ಅದಕ್ಕೆ ಇವತ್ತು ಆಫೀಸ್ ರಜಾ ಹಾಕಿ ಅವನ್ನ ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಕರ್ಕೊಂಡು ಹೋಗ್ತಾ ಇದ್ದೆ ಈ ಬರ್ತಡೆಗೆ. ಯಾಕೆಂದರೆ ನಾನು ವರ್ಕ್ ಟೆನ್ಷನಲ್ಲಿ ಎಲ್ಲೂ ಕರ್ಕೊಂಡೋಗೋದಕ್ಕಾಗಲ್ಲ, ನಾನು ಹೋಗೋದಕ್ಕೂ ಆಗಲ್ಲ. ಇನ್ನೊಂದು ಬೈರನ್ ಬಿಟ್ಟು ಅವನಿರಲ್ಲ, ಅಮ್ಮಂಗೆ ನೋಡ್ಕೊಳಕ್ಕಾಗಲ್ಲ. ಅದರಿಂದ ಇವತ್ತು ಒಂದಿನ
ಅವಳಿಗೆ ಸರ್ಪ್ರೈಸ್ ಕೊಟ್ಟು ಕರ್ಕೊಂಡೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ. ಇವಾಗ ತಿರುಗೋ ಅಷ್ಟೊತ್ತಿಗೆ ಹಿಂಗೆ ಮಾಡ್ತಿರೋದು. ಚೈತ್ರ ಅವರೇ, ಒಂದು ಟಿಕೆಟ್ ಕ್ಯಾನ್ಸಲ್ ರೀ, ಏನೂ ಮಾಡೋಕ್ಕಾಗಲ್ಲ ಅಂತ. ಇಲ್ಲೇ ನಾನು ಆಫೀಸ್ ಹತ್ರ ಬಂದಿಲ್ಲ, ನಮ್ಮ ಡೆಲಿವರಿ ಆಗಿದ್ರು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಬಾಣಂತಿನ ನಾವು ಹಂಗೆಲ್ಲ ಅವಳು ಬರ್ತಾಳಂತೆ ಸಿಹಿನ, ಮಮ್ಮಿ ಈ ಸತಿ ನಾನು ಬರ್ತೀನಿ ಮಮ್ಮಿ ಅಂತಲಂತೆ. ಅವಳಿಗೆ ಸ್ಪೈಡರ್ದು ಫ್ಯಾನ್ಸಿ ಡ್ರೆಸ್ ಹಾಕ್ಬಿಟ್ಟವಳೆ, ಒಂದು ಇಷ್ಟು ಉದ್ದ ಡೈಲಾಗ್ಸ್ ಕೊಡ್ಸ್ಬಿಟ್ಟವಳು ಅವಳಿಗೆ. ಅಂದರೂ 3rd ಪ್ರೈಸ್ ಬಂತಂತೆ ನೋಡು. ನೋಡಿ ಇದೆ ನಂದು ಹೊಸ ಚೇನು. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹಂಗ ಪ್ರೇಮ ಅವರೇ, ಇವಾಗ ಹೋಗೋ ಸಮಯ ಕರೆಕ್ಟಾಗಿ ಆರ್ತಿ, ಫುಲ್ಲು ಖುಷಿ ಆಯಿತು. ಇವಾಗ ವಾಪಸ್ ಬರ್ತಾ ಇದ್ದೀವಿ. ಆಯ್ತಾಕ ತಿಂಡಿ ಆಯ್ತಾಕ? ತಿಂಡಿ ಆಯ್ತಾ? ಸೊ ಇವಾಗ ಲಂಚ್ಗೆ ಹೋಗೋಣ ಅಂತ ಫ್ಲೈಓವರ್ ಹತ್ಬಿಟ್ಟಿದ್ದೀವಿ, ಯಾವುದೂ ಹೋಟ್ಲೇ ಸಿಗ್ತಾ ಇಲ್ಲ. ಇವಾಗ ಇಲ್ಲಿ ಇಳಿದು ಇವಾಗ ಬಿಡ್ದಿದ್ರೆ ಇದೀಗ ಬಿಡ್ತಿ ಇಳಿದು ಲಂಚ್ ಮುಗಿಸಿ ಮನೆಗೆ ಹೋಗೋಣ. ಹೆಂಗಿತ್ತು ರಘು ದೇವಸ್ಥಾನ? ಸೂಪರಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ನಾವು ಕರೆಕ್ಟು ಹೋಗೋ ಟೈಮ್ಗೆ ಆರತಿ ಇತ್ತು, ಅದೆಲ್ಲ ನೋಡಿ ಐ ಆಮ್ ಸೂಪರ್ ಹ್ಯಾಪಿ. ಬಾಬಾ ಯಾವಾಗಲೂ ನನ್ನ ಜೊತೆಲೇ ಇರ್ತಾರೆ ಅನ್ನೋದು ಮತ್ತೆ ನನಗೆ ಕನ್ಫರ್ಮ್ ಆಯಿತು. ಸೊ ಹೀಗಿತ್ತು. ನಾನು ಲಂಚ್ ಮುಗಿಸಿ ಬರ್ತಾ ಅಮ್ಮ ಮನೆಗೆ ಡ್ರಾಪ್ ಹಾಕ್ಸ್ಕೊಂಡೆ. ಅಮ್ಮ ಮನೇಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ನಂದು ಬ್ಯಾಟ್ರಿ ಇರಲಿಲ್ಲ ಅಂತ. ನೆಕ್ಸ್ಟ್ ನಾನು ನಮ್ಮ ಅಜ್ಜಿ ಮನೆಗೆ ಹೋದೆ. ಕಾಫಿ ಮಾಡ್ತೀನಿ, ಕಾಫಿ ಕುಡೀರಿ. ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೊ ಮಚ್. ಇಂದ ಮತ್ತೆ ಇನ್ನೊಂದು ರೌಂಡ್ ಕಳ್ಳೆಕಾಯಿ ಪಸೆಗೆ ಹೋದ್ವಿ. ನಾವು ಫಸ್ಟ್ ದಿವಸ ಹೋದಾಗ ಏನೂ ತೊಗೊಳಕ್ಕಾಗಿಲ್ಲ ಅಂತ ಈ ಶಾಪಲ್ಲಿ ಮೊನ್ನೆ ತುಂಬ ಪರ್ಚೇಸ್ ಮಾಡಿದ್ವಿ. ವೆರಿ ರೀಸನಬಲ್ ರೇಟ್ಗೆ ಹಾಕ್ಕೊಟ್ರು. ಫಿನಿಶಿಂಗು, ಪೇಂಟಿಂಗು ತುಂಬ ಚೆನ್ನಾಗಿತ್ತು. ಸೊ ಯಾರಾದರೂ ಇದ್ದರೆ ನಿಯರ್ ಬೈ ವಿಸಿಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು. ಸೊ ಅವತ್ತು ಆಲ್ ಆಫ್ ಸಡನ್ ಜೋರು ಮಳೆ ಕೂಡ ಸ್ಟಾರ್ಟ್ ಆಗೋಯಿತು. ಮತ್ತೆ ಜಾಸ್ತಿ ಓಡಾಡೋಕ್ಕಾಗಿಲ್ಲ.
ಮನೆಗೆ ಬಂದು ಊಟ ಮಾಡಿ ತಾಜಿ ಮಾಡಿದೆ. ಹೀಗಿತ್ತು ನನ್ನ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.